ಈಗ ಒಂದು ಹೊಸ ವಿಚಾರ ಏನಪ್ಪ ಬಂದಿರೋವಂಥದ್ದು ಅಂದರೆ, ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿ ಎಂ ಪಟ್ಟಕ್ಕೆ ಈಗಾಗಲೇ ರಾಜಕೀಯ ವಲಯದಲ್ಲಿ ಈ ಹಿಂದೆ ನವಂಬರ್ ಕ್ರಾಂತಿ ಆಗುತ್ತೆ, ನವಂಬರ್ ಕ್ರಾಂತಿ ನಡೆಯುತ್ತೆ ಅಂತ ಹೇಳಿ ಮಾತಾಡ್ತಿದ್ರು. ಆದರೆ ಈಗ ಮತ್ತೆ ಅದೇ ರಾಜಕೀಯ ಸಿ ಎಂ ಪಟ್ಟಕ್ಕೆ ಮತ್ತೆ ಶುರು ಮಾಡಿದ್ದಾರೆ ಲಾಬಿ ಅಂತ ಹೇಳಲಾಗ್ತದೆ. ಈಗ ಏನಪ್ಪ ವಿಚಾರ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ನಿನ್ನೆ ಪ್ರವಾಸ ಮಾಡಿದರು. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಹಿಂದೆ ಸಾಕಷ್ಟು ಮಾಧ್ಯಮಗಳಲ್ಲಿ ನವಂಬರ್ ಕ್ರಾಂತಿ ಆಗುತ್ತೆ, ನವಂಬರ್ ಕ್ರಾಂತಿ ಆಗುತ್ತೆ, ರಾಜಕೀಯ ವಲಯದಲ್ಲಿ ಹಾಗಾಗುತ್ತಂತೆ ಹೀಗಾಗುತ್ತಂತೆ ಅಂತ ಹೇಳಿ ಒಂದಷ್ಟು ಮಾಧ್ಯಮಗಳಲ್ಲಿ ಬಂದು, ಆದರೆ ಏನೂ ಆಗಲಿಲ್ಲ. ಆಗ ಇನ್ನು ಬಜೆಟ್ ಆದಮೇಲೆ ಆಗುತ್ತಂತೆ, ಬಜೆಟ್ ಆದಮೇಲೆ ಹೀಗಾಗುತ್ತಂತೆ, ಬಜೆಟ್ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಂತೆ ಅಂತಲೂ ಕೂಡ ಬಂತು. ಅದೂ ಆಗಿಲ್ಲ. ಆದರೆ ಒಂದು ಮಾತಿನ ಪ್ರಕಾರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಎರಡೂವರೆ ವರ್ಷ ಡಿವೈಡ್ ಆಗಿತ್ತಂತೆ ಅಂತ ಹೇಳಲಾಗ್ತದೆ. ಸಿ ಎಂ ಹುದ್ದೆದು ಡಿವೈಡ್ ಆಗಿತ್ತಂತೆ. ಆದರೆ 2.5 ವರ್ಷ ಕಳೆದೀಗ 3 ವರ್ಷ ಬಂತು. 3 ವರ್ಷ ಬಂದರೂ ಸಹ ಸಿ ಎಂ ಅವರು ಬಿಡ್ಕೊಡ್ತಿಲ್ಲ, ನಾನು ಸಿ ಎಂ ಆಗಬೇಕು ಅನ್ನೋ ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರಂತೆ. ಅದೇ ಸಂದರ್ಭದಲ್ಲಿ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ಏನು ಸರ್ ಹಿಂಗೆ ಬಂದಿದ್ದೀರಲ್ಲ, ಇದ್ದಕ್ಕಿದ್ದಂಗೆ ಪ್ರವಾಸ ಮಾಡ್ತಿದ್ದೀರಲ್ಲ ಅಂತ ಹೇಳಿದ್ದಕ್ಕೆ, ನಾನಂತೂ ಏನು ಸನ್ಯಾಸಿ ಅಂತೂ ಅಲ್ಲ, ಖಂಡಿತವಾಗ್ಲೂ ಸಹ ರಾಜಕೀಯ ಮಾಡಲೇ ಬಂದಿದ್ದೇನೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ನಗ್ನಗ್ತಾನೆ ಹೇಳ್ತಾರೆ. ತುಂಬಾ ನಗ್ನಗ್ತಾನೆ ಹೇಳ್ತಾರೆ, ಆರಾಮಾಗಿ ಮಾತಾಡ್ತಾರೆ. ಇನ್ನು ಇದನ್ನು ಹೇಳಿ ವಿಚಾರ ಹೇಳ್ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ ನಂತರ ಮತ್ತೆ ಮಾಧ್ಯಮದವರು ಪ್ರಶ್ನೆ ಮಾಡಲು ಹೋದಾಗ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ. ಅವರು ಕಾರ್ನ ಹತ್ತು ಹೋಗ್ತಾರೆ. ಕಾರಲ್ಲಿ ಸ್ವಲ್ಪ ಅವರು ಕೋಪಿಷ್ಟವಾಗಿರೋ ರೀತಿಯಲ್ಲಿ ಕಂಡು ಬರುತ್ತೆ. ಅಂದರೆ ಬೇರೆ ಏನಾದರೂ ಒಳಗಡೆ ಮಾತಾಡಿದ ಸಂದರ್ಭದಲ್ಲಿ, ಹೈಕಮಾಂಡ್ ಹತ್ರ ಮಾತಾಡಿದ ಸಂದರ್ಭದಲ್ಲಿ ಈಗ ಇನ್ನೂ ಒಪ್ಪಿಗೆ ಸಿಕ್ಕಿಲ್ವಾ, ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಪಟ್ಟಕ್ಕೆ ಇನ್ನೂ ಒಪ್ಪಿಗೆ ಸಿಕ್ಕಿಲ್ವಾ, ಏನು ನಡೀತಿದೆ ಅನ್ನೋದನ್ನು ಒಂದು ಮಾಹಿತಿ ನಡೀತಾರಂಥದ್ದು. ಹೀಗಾಗಿ ಅದು ಸುಮ್ಮನೆ ಕೋಪದಲ್ಲಿ ಹೋಗಿರೋದ್ರಿಂದ ಅಂದರೆ ಏನಾಗಿರ್ಬೋದು ಅನ್ನೋದು ಕೂಡ ಎಲ್ಲ ಕೂಡ ಒಂದು ಅಂದಾಜಿನ ಲೆಕ್ಕಾಚಾರ ಮಾಡ್ತಿದ್ದಾರೆ. ಕೇಳಿ ಬರ್ತಾರಂಥದ್ದು ಏನಪ್ಪ ಏನು ನಡೀತದೆ, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಇಲ್ವಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಮೂಡಿ ಬರ್ತಾರಂಥದ್ದು. ಇನ್ನು ಈಗಿರೋಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ರಾತ್ರಿ ದೆಹಲಿಯಿಂದ ಮತ್ತೆ ಬೆಂಗಳೂರಿಗೆ ಬಂದಿದ್ದಾರೆ. ಇನ್ನೊಂದು ಕಡೆ ಜಮೀರ್ ಅಹ್ಮದ್ ಖಾನ್ ಟೀಮು ಅವ್ರದ್ದು ಸಚಿವ ಸ್ಥಾನ ಉಳಿಸ್ಕೊಳ್ಳೋಕೆ ಒಂದು ಕಡೆ ಹೋರಾಡ್ತಿದ್ರೆ, ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋಕೆ ಹೋರಾಡ್ತಿದ್ದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಾನೇನು ಸನ್ಯಾಸಿ ಅಲ್ಲ, ನಾನು ಖಂಡಿತವಾಗ್ಲೂ ರಾಜಕೀಯ ಮಾಡಲು ಬಂದಿದ್ದೀನಿ ಅಂತ ಹೇಳಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಕಾಂಗ್ರೆಸ್ ರಾಜಕೀಯ ವಲಯದಲ್ಲಿ ಮತ್ತೊಂದು ರೀತಿ ಈಗ ಭಯ ಆಗ್ತದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನೋದನ್ನು ಕನಸು ಏನು ಇವತ್ತು ನಿನ್ನೆದೇನಲ್ಲ, ಅವರು ತುಂಬ ವರ್ಷಗಳಿಂದ ಇತ್ತು. ಮತ್ತು 2.5 ವರ್ಷಗಳ ಆದ ನಂತರ ಆಗ್ತೀವಿ ಅಂತ ಅಂದ್ಕೊಂಡಿದ್ರು. ಆದರೆ 3 ವರ್ಷ ಈಗಾಗಲೇ ಆಗಿದೆ. ಹಾಗಾಗಿ 3 ವರ್ಷ ಆಗಿರೋದ್ರಿಂದ ನನಗೆ ಸಿ ಎಂ ಸ್ಥಾನವನ್ನು ಮಾತು ಕೊಟ್ಟಂಗೆ ಬಿಟ್ಕೊಡೋಕ್ಕೆ ಹೇಳಿ ನಾನು ಸಿ ಎಂ ಆಗಬೇಕು ಅಂತ ಅವ್ರು ಕೇಳಿದ್ದಾರಂತೆ ಅನ್ನೋ ಮಾತುಗಳು ಮಾತಾಡ್ಕೊಂಡಿರೋದು ಸಾರ್ವಜನಿಕ ವಲಯದಲ್ಲಿ. ಇನ್ನು ವಿಚಾರ ಏನಪ್ಪ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನೋದು ಎಷ್ಟು ಅವರ ಅಭಿಮಾನಿಗಳ ಆಸೆ, ಮತ್ತು ಕನಕಪುರದ ಕಡೆಯೂ ಕೂಡ ಅವರ ಅಭಿಮಾನಿಗಳ ಆಸೆ. ಏಕೆಂದರೆ ಕನಕಪುರದ ಕಡೆ ಭಾಳ ದೊಡ್ಡ ಮಟ್ಟಿಗೆ ಅವರು ಅಭಿವೃದ್ಧಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆ ಕಾರಣಕ್ಕಾಗಿಯೇ ನೀವು ಇಡೀ ರಾಜ್ಯದಲ್ಲಿ ಯಾವ ಎಮ್ ಎಲ್ ಎನೂ ಕೂಡ ಪಡೆಯೋಕ್ಕಾಗದಿರೋಷ್ಟು ಓಟ್ಗಳನ್ನು ಡಿ ಕೆ ಶಿವಕುಮಾರ್ ಪಡೆದಿರೋದು. 1,10,000 ಓಟ್ಗಳನ್ನ ಲೀಡ್ನಲ್ಲಿ ಗೆದ್ದಿರುವಂಥದ್ದು. ಯಾವ ಎಮ್ ಎಲ್ ಎನೂ ಸಹ ಅಷ್ಟು ಲೀಡ್ನಲ್ಲಿ ಗೆದ್ದಿಲ್ವಂತೆ ಕರ್ನಾಟಕದಲ್ಲಿ. ಅಂಥ ಲೀಡಲ್ಲಿ ಗೆದ್ದಿರುವಂಥವರು ನನಗೆ ಸಿ ಎಂ ಪಟ್ಟ ಬೇಕು ಅಂತ ಕೇಳ್ತಾರೆ. ಅವ್ರಿಗೆ ಕೇಳಲ್ಲ, ತಪ್ಪಿಲ್ಲ. ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಅರ್ಹತೆಯೂ ಸಹ ಇದೆ. ಖಂಡಿತವಾಗ್ಲೂ ಅವ್ರಿಗೂ ಸಿ ಎಂ ಪಟ್ಟ ಸಿಗಬೇಕು. ಅದು ಸಿ ಎಂ ಪಟ್ಟ ಅವ್ರಿಗೆ ಸಿಗಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಅವರು ಪಕ್ಷಕ್ಕಾಗಿ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಇಡಿ ದಾಳಿಯಾಗಿದೆ, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ, ಎಲ್ಲ ರೀತಿಯ ಕಷ್ಟ ಅನ್ನೋಗಳನ್ನ ಅನುಭವಿಸಿದ್ದಾರೆ. ಎಲ್ಲದನ್ನೂ ಕೂಡ ಅನುಭವಿಸ್ಕೊಂಡು ಬಂದಿರೋವಂಥ ವ್ಯಕ್ತಿ ಅವರು. ಹಾಗಾಗಿ ಪಕ್ಷಕ್ಕೋಸ್ಕರ ತುಂಬಾ ದುಡಿದಿದ್ದಾರೆ. ಹಾಗಾಗಿ ಅವ್ರು ಸಿ ಎಂ ಪಟ್ಟ ಕೇಳೋದು ಯಾವುದೂ ತಪ್ಪು ಇಲ್ಲ. ಆದರೆ 3 ವರ್ಷ ಆಗಿದೆ, ಈಗಾಗಲೇ 2.5 ವರ್ಷ ಅಂತ ಹೇಳಿದರೆ ಈಗ 3 ವರ್ಷ ಆಗೋಗಿದೆ. ಇನ್ನು ಉಳಿದ ಕೇವಲ 2 ವರ್ಷ ಮಾತ್ರ. ಹಾಗಾಗಿ ನನಗೆ ಸಿ ಎಂ ಪಟ್ಟ ಬೇಕು ಅಂತ ಈಗ ಡಿ ಕೆ ಶಿವಕುಮಾರ್ ಅವರು ಹಠ ಹಿಡ್ದಿರೋವಂಥದ್ದು. ಸದ್ಯ ಪೊಲಿಟಿಕಲ್ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ, ಪ್ರತಿಯೊಂದು ಏನೇನು ಬೆಳವಣಿಗೆ ಆಗುತ್ತೆ ಸಂಪೂರ್ಣವಾಗಿ ನಾನು ನಿಮಗೆ ಕಂಪ್ಲೀಟಾಗಿ ನಮ್ಮ ಯೂಟ್ಯೂಬ್ನಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿರ್ಬೋದು, ನಮ್ಮ ಫೇಸ್ಬುಕ್ಕಲ್ಲಿ ಪ್ರತಿಯೊಂದು ಕಡೆ ಅಪ್ಲೋಡ್ ಮಾಡಿರ್ತೀವಿ. ಖಂಡಿತವಾಗ್ಲೂ ನೀವು ನೋಡ್ತಾ ಇರಿ. ಸಂಪೂರ್ಣವಾಗಿ ಕರೆಂಟ್ ಅಫೇರ್ಸ್ಗೋಸ್ಕರ ಮತ್ತು ಪೊಲಿಟಿಕಲ್ ಅಲ್ಲಿ ಏನು ನಡೀತಾ ಇರೋದು ಅನ್ನೋದು ಸಂಪೂರ್ಣವಾದಂಥ
ವಿಶ್ಲೇಷಣೆಯನ್ನು ನಾವು ಮಾಡ್ತೀವಿ. ಅದರಿಂದ ನೋಡ್ಬೋದು. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ.